ವಿದ್ಯಾಚೌಡೇಶ್ವರಿ ಅಮ್ಮನವರ ಪವಾಡ ಒಂದಾದರೂ ನಾನು ಮಾತಾಡ್ಬೋದು, ಎರಡಾದರೂ ಮಾತಾಡ್ಬೋದು, ಮೂರಾದರೂ ಮಾತಾಡ್ಬೋದು, ನಾಲ್ಕಾದರೂ ಮಾತಾಡ್ಬೋದು. ನಿತ್ಯವೂ ಸಾವಿರಾರು ಪವಾಡಗಳ ಬಗ್ಗೆ ಮಾತಾಡಲಿಕ್ಕೆ ಎಡೆನೇ ಇಲ್ಲ. ಇವತ್ತು ಇಲ್ಲಿ ಸಾವಿರಾರು ಜನ ಬರ್ತಾರೆ. ನೀವು ಯಾರು ಕೇಳೋದು ಸ್ವಾಮಿ ದಕ್ಷಿಣೆ ಕೊಡಬೇಕು, ಯಾಕಪ್ಪ ನಮ್ಮ ಕೆಲಸ ಮಾಡಿದ್ದಾಳೆ. ನಾನು ಹೇಳೋದು ಇದಕ್ಕೆಲ್ಲ ಕಾರಣ ಒಂದೇ. ಇಲ್ಲಿರೋವಂಥ ಒಂದು ಅಗೋಚರವಾದ ಶಕ್ತಿ ಇದ್ದರೆ ಅದು ವಿದ್ಯಾಚೌಡೇಶ್ವರಿ ಅಮ್ಮನವರೇ. ಅವಳ ಪವಾಡದ ಬಗ್ಗೆ, ಅವಳ ವಿಚಾರದ ಬಗ್ಗೆ ಹೇಳಲಿಕ್ಕೆ ನಾನು 1-2 ಸಾವಿರ ಆದರೆ ಹೇಳ್ಬೋದು. ಇದು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಮಟ್ಟಕ್ಕೆ ಹೋಗಿದೆ ಅಲೆ. ಇದರ ಅನುಭವವನ್ನು ನಾವು ಹೇಳೋದಕ್ಕಿಂತ ಮೊದಲು ನೀವು ಪಡ್ಕೋಬೇಕು. ಅದೇ ಈ ಜಾಗದ ಮಹತ್ವ. ಒಬ್ಬರೇ ಬರ್ತಾರೆ, ಮಕ್ಕಳೆಲ್ಲ ಮಕ್ಕಳಾಯಿತು, ಅವ್ರ ಮದುವೆ ಆಗ್ತದೆ, ಇವೆಲ್ಲ ಸಾವಿರಾರು ದಿನನಿತ್ಯ ನಡೀತಾ ಇದೆ. ಅಂಥ ಪವಾಡಗಳನ್ನು ನಾನು ಒಂದು ಕೇಳೋದು, ಅಮ್ಮನವರಲ್ಲಿ ಇದು ಪವಾಡ ಅಲ್ಲ. ಹಿಂದೂ ಸನಾತನ ಧರ್ಮದಲ್ಲಿ ಗೋಹತ್ಯೆ ನಿಷೇಧ ಆಗಬೇಕು, ಗೋವನ್ನು ರಾಷ್ಟ್ರ ಪ್ರಾಣಿಯಾಗಿ ಮಾಡಬೇಕು. ಅದು ವಿದ್ಯಾಚೌಡೇಶ್ವರಿ ಅಮ್ಮನವರ ಅನುಗ್ರಹದಿಂದನೇ ಆಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ಇದನ್ನು ಎಲ್ಲ ಕಡೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಆಗುತ್ತಲ್ಲ, ಅವತ್ತಿನ ದಿನ ವಿದ್ಯಾಚೌಡೇಶ್ವರಿ ಅಮ್ಮನವರ ಪವಾಡದ ಬಗ್ಗೆ ನಾನೇ ಸಾಕ್ಷಾತ್ಕಾರವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ.